ಮಂಜಣ್ಣಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ನಾನು ಹೇಳ್ತಾ ಇರೋದು ನಾನಲ್ಲ, ನಮ್ಮ ಕುರುಳುಮಲೆ ವಿಘ್ನೇಶ್ವರ ಗಣಪತಿ ಹೇಳ್ತಾರೆ ಈ ರೀತಿ ಹೇಳುವಂತ. ಸೇರಿರ್ತಕ್ಕಂಥ ಪತ್ರಕರ್ತರಿಗೆ ವಂದನೆಗಳನ್ನು ಮಾಡುತ್ತಾ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರತ್ನಪ್ಪ, ಮಧುಸೂದನ ಇವ್ರಿಗೆಲ್ಲ ನಮಸ್ಕಾರಗಳು ಹೇಳ್ತಾ, ಇವತ್ತಿನ ದಿನ ಇಲ್ಲಿ ಸೇರಿರೋದು ಏನಂದ್ರೆ, ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂತ ಕೊತ್ತೂರು ಮಂಜಣ್ಣವರು, ಅವರು ಪವಿತ್ರವಾದಂತ ಕೋಲಾರ ಕ್ಷೇತ್ರ, ಅಂತ ಕ್ಷೇತ್ರದಲ್ಲಿ ಶಾಸಕರಾಗಿ ಎಲ್ಲಾ ಬಡ ರೈತರಿಗೆ, ಎಲ್ಲಾ ಸರ್ವ ಜನಾಂಗಕ್ಕೂ ಸಹಾಯ ಮಾಡ್ತಾ ಸರ್ಕಾರ ನಡೆಸ್ಕೊಂಡು ಬಂದಿರತಕ್ಕಂತ ಕೊತ್ತೂರು ಮಂಜಣ್ಣ ಅವರು. ಅದೇ ರೀತಿ ಮುಳಬಾಗಿಲು ತಾಲೂಕಿನಲ್ಲಿ ಪವಿತ್ರವಾದಂತ ಮೂಡಿಲಬಾಗಿಲು, ಇಂಥ ಮುಳಬಾಗಿಲು ಕ್ಷೇತ್ರದಲ್ಲಿ ಅವರು MLA ಆಗಿ ತಾಲೂಕು ಮೂಲೆಯಲ್ಲಿ ಎಲ್ಲಾ ಮೂಲೆಗಳಲ್ಲಿ ಹೋಗ್ಬಿಟ್ಟು ಪ್ರತಿ ಬಡವರಿಗೂ ಮನೆಗಳು ಕಟ್ಟಿದ್ದಾರೆ. ಮನೆಗೆ ಕಟ್ಟುವುದಕ್ಕೆ ಸಿಮೆಂಟ್ ಬೇಕಾ, ದುಡ್ಡು ಬೇಕಾ, ಪ್ರತಿಯೊಬ್ಬ ಬಡವರಿಗೂ ಹೆಲ್ಪ್ ಮಾಡಿದ್ದಾರೆ. ಸುತ್ತಲೂ 364 ಹಳ್ಳಿಗಳಲ್ಲಿ ತಾಲೂಕು ಸುತ್ತಮುತ್ತಲು ಮಾಡಿದ್ದಾನೆ. ಯಾವುದೇ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಸೌಡೇಶ್ವರಮ್ಮ ದೇವಸ್ಥಾನ, ಮಾರಮ್ಮ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಎಲ್ಲಾ ದೇವಸ್ಥಾನಗಳು ಲಕ್ಷ ಗಟ್ಟಲೆ ಕೊಟ್ಟಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವರ ಧರ್ಮಾಧಿಕಾರಿ. ಅವರು ಕೊತ್ತೂರು ಮಂಜಣ್ಣ ಅವರು ಧರ್ಮಾಧಿಕಾರಿ. ಕರ್ನಾಟಕದಲ್ಲಿ ಇಂಥ ಹೆಸರುವಾಸಿ ಪಡೆದಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಯಾರೂ ಇಲ್ಲ. ಇದು ಹಿಂದೆ ಬೇಕಾದಷ್ಟು MLAಗಳಾಗಿದ್ದಾರೆ. ಮಂಜಣ್ಣ ಮಾಡ್ದಂಗೆ ಯಾರು ನಡೆಸಿಲ್ಲ ಸರ್ಕಾರನ. ಯಾರು ಸರ್ಕಾರ ನಡೆಸಿರ್ಬೋದು, ಬಡ ರೈತರಿಗೆ ಯಾರು ಅನುಕೂಲ ಮಾಡಿಲ್ಲ. ಮನೆಗಳಿಗೆ ಹಾಕ್ಬೋದು, ಅವ್ರಿಗೆ ಹಾಸ್ಪಿಟಲ್ ದುಡ್ಡು ಖರ್ಚು ಹಾಕ್ಬೋದು, ದೇವಸ್ಥಾನಗಳಿಗೆ ಹಾಕ್ಬೋದು. ಏಕೈಕ ವೀರ ಕೊತ್ತೂರು ಮಂಜಣ್ಣ. ಅದ್ರಲ್ಲಿ ಅನ್ಸ್ಕೋಬೇಕು. ಬಡವರ ಬಂದು, ದೀನ ದಲಿತರ ಬಂದು, ಎಲ್ಲ ನಿಮ್ಮ ನೆಚ್ಚಿನ ನಾಯಕರಾದಂತ ಕೊತ್ತೂರು ಮಂಜಣ್ಣ ಅವರು. ಅವ್ರಿಗೆ ಇವತ್ತು ಸಚಿವ ಸ್ಥಾನ ಕೊಡಬೇಕಂತ ನಾವು ಒತ್ತಾಯ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮುಳಬಾಗಿಲು, ಕೋಲಾರ 2 ತಾಲೂಕುಗಳು ಕೊತ್ತೂರು ಮಂಜಣ್ಣಗೆ ಸಚಿವ ಸ್ಥಾನ ನೀಡಬೇಕು ಅಂತ. ಕೋಲಾರ ಜಿಲ್ಲೆ ಉಸ್ತುವಾರಿ ಮಂತ್ರಿ ಕೊಟ್ರೆ ಕೋಲಾರ ತಾಲೂಕು ಭದ್ರಕೋಟೆ, ಕಾಂಗ್ರೆಸ್ ಭದ್ರಕೋಟೆ ಆಗಿರುತ್ತೆ. ಮಂಜಣ್ಣಗೆ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿಗಿರಿ ಕೊಟ್ಬಿಟ್ರೆ ಕೋಲಾರ ತಾಲೂಕು, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಗಳಲ್ಲಿ ಭದ್ರಕೋಟೆ ಕಾಂಗ್ರೆಸ್ ಯಾರು ಬಂದ್ರು ಏನ್ ಮಾಡಿದ್ರು ಆಗಲ್ಲ. ಒಂದೇ ಅವ್ರ ಗುರಿ. ಅವ್ರ ಫೋಟೋ ಬಿದ್ದರೆ ಸಾಕು. ಕೊತ್ತೂರು ಮಂಜಣ್ಣ ಅವ್ರ ಫೋಟೋ ಹಾಕೊಂಡು ಒಂದು ರೌಂಡ್ ಹಾಕ್ಬಿಟ್ರೆ ಎಲೆಕ್ಷನ್ ಮುಗೀತು ಅಂತ. ಅವ್ರ ಕೊತ್ತೂರು ಮಂಜಣ್ಣ ಪ್ರತಿಯೊಂದು ಬಡವರ ಮನೆಯಲ್ಲೂ ಕೂಡ ಕೊತ್ತೂರು ಮಂಜಣ್ಣ ಬೇಕು ಅಂತ. ಅದೇ ರೀತಿ ಇವತ್ತು ನಮ್ಮ ನೂತನ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಯುವ ನಾಯಕರಾದಂತ ಕೊತ್ತೂರು ಮಂಜಣ್ಣಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತಾಲೂಕಿನಲ್ಲಿ ಮುಳಬಾಗಿಲು ತಾಲೂಕು, ಕೋಲಾರ ತಾಲೂಕು, ಮುಳಬಾಗಿಲು ತಾಲೂಕು ಪವಿತ್ರವಾದಂತ ಕ್ಷೇತ್ರ. ನಾನು ಹೇಳ್ತಾ ಇರೋದು ನಾನಲ್ಲ, ನಮ್ಮ ಕುರುಳುಮಲೆ ವಿಘ್ನೇಶ್ವರ ಗಣಪತಿ ಹೇಳ್ತಾನೆ ಈ ರೀತಿ ಹೇಳುವಂತ. ನಮ್ಮ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾನೆ ಈ ರೀತಿ ಹೇಳುವಂತ. ಅದರಿಂದ ನಾನು ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇನ್ನು ಪಕ್ಷದಲ್ಲಿ ಹೈಕಮಾಂಡ್ ಯಾರ್ಯಾರಿದ್ರೆ ಅವರೆಲ್ಲ ಸೇರಿ ನಮ್ಮ ಮಂಜಣ್ಣಗೆ ಸಚಿವ ಸ್ಥಾನ ನೀಡಬೇಕಂತ ನಾನು ಹೃದಯ ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೇನೆ. ಇಷ್ಟು ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ.